ರಾಜ್ಯಗಳ ರಕ್ಷಿತ ಅರಣ್ಯಗಳನ್ನು ಹಾಗೂ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ. ರಣತಂಬೂರ್ ಬಂದು ರಾಜಸ್ಥಾನ್, RR ರಣತಂಬೂರ್ ರಾಜಸ್ಥಾನ್. ಸುಂದರ್ಬನ್ಸ್ ಪಶ್ಚಿಮ ಬಂಗಾಳ, ಮಾನಸ ಅಸ್ಸಾಂ, ಬಂಡೀಪುರ್ ಬಂದ್ ಕರ್ನಾಟಕ. ನೆಕ್ಸ್ಟ್, ಪೆರಿಯಾರ್ ಆನೆಗಳ ಸಂರಕ್ಷಿತ ಅರಣ್ಯ ಯಾವ ರಾಜ್ಯದಲ್ಲಿದೆ? ಪೆರಿಯಾರ್ ಅಂತಕ್ಕಂಥ ಒಂದು ಸಂರಕ್ಷಿತ ಅರಣ್ಯ ಬಂದು ಆನೆಗಳ ಒಂದು ಸಂರಕ್ಷಿತ ಅರಣ್ಯವಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ತಮಿಳುನಾಡು, ಪಾಂಡಿಚೇರಿ, ಆಂಧ್ರ ಪ್ರದೇಶ, ಕೇರಳ. ಸೊ ಇದು ಬಂದು ಕೇರಳದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಒಂಟಿಕೊಂಬಿನ ಗೆಂಡಮೃಗಗಳಿಗಿರುವ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂಟಿಕೊಂಬಿನ ಗೆಂಡಮೃಗಗಳು ಕಂಡುಬರ್ತವೆ. ಈ ಒಂದು ಉದ್ಯಾನವನ ಇರ್ತಕ್ಕಂಥ ರಾಜ್ಯ ಯಾವುದಂತ ನೋಡೋದಾದರೆ ಅಸ್ಸಾಂ. ನೆಕ್ಸ್ಟ್, ಭರತ್ಪುರ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ಗುಜರಾತ್, ಮಧ್ಯಪ್ರದೇಶ, ಅಸ್ಸಾಂ, ರಾಜಸ್ಥಾನ್. ಆ್ಯಕ್ಚುಲಿ ಭರತ್ಪುರ ಪಕ್ಷಿಧಾಮ ಬಂದು ಇದು ಭರತ್ಪುರ ಅಂತಕ್ಕಂಥದ್ದೇ ಒಂದು ಸ್ಥಳ. ಇದರ ಒಂದು ಮೇನ್ ಒಂದು ನೇಮ್ ಏನಂತ ಹೇಳಿದರೆ ಘಾನ ಪಕ್ಷಿಧಾಮ ಅಂತ ಹೇಳ್ತೀವಿ. ಅದು ಬರೋದು ಭರತ್ಪುರದಲ್ಲಿ. ಸೊ ಆ ಒಂದು ಭರತ್ಪುರ ಇರ್ತಕ್ಕಂಥ ರಾಜ್ಯ ಬಂದು ರಾಜಸ್ಥಾನ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಕೆನ್ಹೇರಾ ರಾಷ್ಟ್ರೀಯ ಉದ್ಯಾನವನ, ಮಧುಮಲೈ, ಜಿಮ್ ಕಾರ್ಪೆಟ್, ಕನ್ಹಾ ರಾಷ್ಟ್ರೀಯ ಉದ್ಯಾನವನ. ಸೊ ಮಧುಮಲೈ ಬಂದು ತಮಿಳುನಾಡು, ಕೆನ್ಹೇರಾ ರಾಷ್ಟ್ರೀಯ ಉದ್ಯಾನವನ ಬಂದು ಮಹಾರಾಷ್ಟ್ರ, ಜಿಮ್ ಕಾರ್ಬೆಟ್ ಬಂದು ಉತ್ತರಾಂಚಲ ಅಥವಾ ಉತ್ತರಾಖಂಡ, ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಬಂದು ಮಧ್ಯಪ್ರದೇಶ. ನೆಕ್ಸ್ಟು, ವೃಕ್ಷಗಳನ್ನು ಮತ್ತು ಅವು ಬೆಳೆಯುವ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ. ಸುಂದರಿ ವೃಕ್ಷ, ಶ್ರೀಗಂಧ, ಓಕು, ಬಬುಲ್. ಸೊ ಸುಂದರಿ ವೃಕ್ಷ ಮರಗಳು ಕಂಡುಬರೋದು ಪಶ್ಚಿಮ ಬಂಗಾಳ, ಶ್ರೀಗಂಧ ಬಂದು ಕರ್ನಾಟಕ, ಓಕ್ ಬಂದು ಜಮ್ಮು ಮತ್ತು ಕಾಶ್ಮೀರ, ಬಬುಲ್ ಬಂದು ರಾಜಸ್ಥಾನ. ನೆಕ್ಸ್ಟ್, ಭಾರತದ ಯಾವ ರಾಜ್ಯವು ತನ್ನ ಭೂಭಾಗದಲ್ಲಿ ಅತಿ ಹೆಚ್ಚು ಪ್ರತಿಶತ ಅರಣ್ಯವನ್ನು ಹೊಂದಿದೆ? ಸೊ ಇದಕ್ಕೂ ಒಂದು ವಿಡಿಯೋದಲ್ಲಿ ಭಾರತದ ಯಾವ ರಾಜ್ಯವು ತನ್ನ ಭೂಭಾಗದಲ್ಲಿ ಅತಿ ಕಡಿಮೆ ಪ್ರತಿಶತ ಅರಣ್ಯವನ್ನು ಹೊಂದಿದೆ ಅಂತ ಕ್ವಶನ್ ಬಂದಿತ್ತು. ಸೊ ಅದು ಆನ್ಸರ್ ಹರಿಯಾಣ ಆಗಿತ್ತು. ಇಲ್ಲಿ ಅತಿ ಹೆಚ್ಚು ಪ್ರತಿಶತ ಅರಣ್ಯವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ನೋಡೋದಾದ್ರೆ ನಾವು ಅರುಣಾಚಲ ಪ್ರದೇಶ. ನೆಕ್ಸ್ಟ್, ಯಾವ ವಿಧದ ಅರಣ್ಯ ಭಾರತದಲ್ಲಿ ಅತಿ ಹೆಚ್ಚು ಭೂಭಾಗದಲ್ಲಿ ಕಂಡುಬರುತ್ತದೆ? ಉಷ್ಣವಲಯದ ವರ್ಣಪತಿ ಕಾಡುಗಳು, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಎಲೆ ಉದುರುವ ಕಾಡುಗಳು, ಸೂಚಿಪರ್ಣ ಕಾಡುಗಳು. ಸೊ ಯಾವ ವಿಧದ ಅರಣ್ಯ ಅಂತ ನೋಡೋದಾದರೆ ಭಾರತದಲ್ಲಿ ಅತಿ ಹೆಚ್ಚು ಭೂಭಾಗವನ್ನು ಹೊಂದಿರತಕ್ಕಂಥ ಅರಣ್ಯ ಪ್ರದೇಶ ಬಂದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಸರ್ಕಾರದ ಅರಣ್ಯ ನೀತಿಯಂತೆ ಒಟ್ಟು ಪ್ರದೇಶದ ಎಷ್ಟು ಭಾಗದಲ್ಲಿ ಅರಣ್ಯವಿರಬೇಕು? 33%, 25%, 15%, 20%. ಸೊ ಆನ್ಸರ್ ಬಂದು 33%. ಸರ್ಕಾರದ ಅರಣ್ಯ ನೀತಿಯಂತೆ ಒಟ್ಟು ಪ್ರದೇಶದ ಭೂಭಾಗದಲ್ಲಿ 33% ಅರಣ್ಯ ಪ್ರದೇಶ ಇರಬೇಕು. ನೆಕ್ಸ್ಟ್, ಭಾರತದ ಒಟ್ಟು ಪ್ರದೇಶದ ಎಷ್ಟು ಭಾಗದಲ್ಲಿ ಅರಣ್ಯ ಪ್ರದೇಶವಿದೆ? ಭಾರತದಲ್ಲಿ ಒಟ್ಟು ಪ್ರದೇಶ ಏನಿದೆ? ಸೊ 32 ಲಕ್ಷ ಚಿಲ್ಲರೆ. ಅದರಲ್ಲಿ ಎಷ್ಟು ಭಾಗದಲ್ಲಿ ಅರಣ್ಯ ಪ್ರದೇಶವಿದೆ ಅಂತ ನೋಡೋದಾದರೆ 3ನೇ 1, 4ನೇ 1, 5ನೇ 1, 3ನೇ 2 ಭಾಗ. ಸೊ ಆನ್ಸರ್ ಬಂದು ಇದಕ್ಕೆ 5ನೇ 1 ಭಾಗ ಅರಣ್ಯ ಪ್ರದೇಶ ಕಂಡುಬರುತ್ತೆ. ನೆಕ್ಸ್ಟ್, ತೇವಾಯಿತ ಅರಣ್ಯ ಎಲ್ಲಿ ಬರುತ್ತದೆ? ಅರಾವಳಿ, ವಿಂಧ್ಯ, ಮೈಕಲಾ ಬೆಟ್ಟ, ನೀಲಗಿರಿ. ಸೊ ಇಲ್ಲಿ ಬಂದು ತೇವಾಯಿತ ಅರಣ್ಯ ಕಂಡುಬರೋದು ನೀಲಗಿರಿಯಲ್ಲಿ. ಈ ಕೆಳಗಿನ ಯಾವ ಪ್ರದೇಶದಲ್ಲಿ ದಟ್ಟ ಅರಣ್ಯ ಕಂಡುಬರುತ್ತದೆ? ತೆರಾಯಿ, ಭಬರ, ಬಂಗರ, ಕದರ. ಸೊ ಇಲ್ಲಿ ಕ್ವಶನು ದಟ್ಟ ಅರಣ್ಯ ಪ್ರದೇಶ ಕಂಡುಬರ್ತಕ್ಕಂಥ ಒಂದು ಪ್ರದೇಶ ಯಾವುದು? ಸೊ ತೆರಾಯಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಕಂಡುಬರುತ್ತದೆ. ಮಣ್ಣಿನ ಬಣ್ಣವನ್ನು ನಿರ್ಧರಿಸುವ ಅಂಶ ಯಾವುದು? ಮೂಲಶಿಲೆ, ಅಕ್ಷಾಂಶ, ರಾಸಾಯನಿಕ ಮಾರ್ಪಾಡು, ಭೂಸ್ವರೂಪ. ಸೊ ಮಣ್ಣಿನ ಬಣ್ಣವನ್ನು ನಿರ್ಧರಿಸುವಂತಹ ಅಂಶ ಬಂದು ರಾಸಾಯನಿಕ ಮಾರ್ಪಾಡು. ಕರ್ನಾಟಕ ಹಾಗೂ ಕೇರಳ ಕರಾವಳಿಯಲ್ಲಿ ಯಾವ ಮಣ್ಣು ಕಂಡುಬರುತ್ತದೆ? ಜಂಬಿಟ್ಟಿಗೆ ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು. ಕರ್ನಾಟಕ ಹಾಗೂ ಕೇರಳ ಕರಾವಳಿಯಲ್ಲಿ ಕಂಡುಬರುವಂತಹ ಮಣ್ಣು ಬಂದು ಜಂಬಿಟ್ಟಿಗೆ ಮಣ್ಣು. ನೆಕ್ಸ್ಟ್, ಜಂಬಿಟ್ಟಿಗೆ ಮಣ್ಣಿನ ಪ್ರದೇಶದಲ್ಲಿ ಯಾವ ವಿಧದ ಬೇಸಾಯ ಕಂಡುಬರುತ್ತದೆ? ಸೊ ಜಂಬಿಟ್ಟಿಗೆ ಮಣ್ಣಿನ ಪ್ರದೇಶದಲ್ಲಿ ಕಂಡುಬರೋದು ತೋಟಗಾರಿಕೆ.
ಭಾರತದಲ್ಲಿ ಕಂಡುಬರುವ ಮಣ್ಣಿನ ಭೂಪ್ರದೇಶದ ವಿಸ್ತೀರ್ಣದ ಸರಿಯಾದ ಹೇಳಿಕೆ ಕ್ರಮವನ್ನು ಬರೆಯಿರಿ. ಸೊ ಇಲ್ಲಿ ಫಸ್ಟು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು. ಇದರಲ್ಲಿ ಆರ್ಡರ್ ವೈಸ್ ಆಗಿ ನಾವು ನೋಡೋದಾದರೆ ಸೇಮ್ ಮೆಕ್ಕಲು ಮಣ್ಣು ಜಾಸ್ತಿ ಪರ್ಸೆಂಟ್ ಕಂಡು ಬರುತ್ತೆ, ಅದಕ್ಕಿಂತ ಸ್ವಲ್ಪ ಕಪ್ಪು ಮಣ್ಣು ಕಡಿಮೆ, ಅದಕ್ಕಿಂತ ಕೆಂಪು ಮಣ್ಣು ಸ್ವಲ್ಪ ಕಮ್ಮಿ, ಜಂಬಿಟ್ಟಿಗೆ ಮಣ್ಣು ಅದಕ್ಕಿಂತ ಸ್ವಲ್ಪ ಕಡಿಮೆ. ನೆಕ್ಸ್ಟ್ ಭಾರತದಲ್ಲಿ ಮೆಕ್ಕಲು ಮಣ್ಣಿನ ಪ್ರಮಾಣ ಎಷ್ಟು? 25%, 60%, 30%, 40%. ಇಲ್ಲಿ ಕೇಳೋದು ಮೆಕ್ಕಲು ಮಣ್ಣಿನ ಪ್ರಮಾಣ 40% ಕಂಡುಬರುತ್ತದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಮೆಕ್ಕಲು ಮಣ್ಣು. ಕಪ್ಪು ಮಣ್ಣು ಬಂದು ಹತ್ತಿ, ಕೆಂಪು ಮಣ್ಣು ಭತ್ತ, ಜಂಬಿಟ್ಟಿಗೆ ಮಣ್ಣು ಬಂದು ತೋಟಗಾರಿಕೆ, ಗೋಡಂಬಿ ಮತ್ತು ಕಾಳುಮೆಣಸು, ಮೆಕ್ಕಲು ಮಣ್ಣು ಬಂದು ಗೋಧಿ. ಹೊಂದಿಸಿ ಬರೆಯಿರಿ. ಮಾಳ್ವ ಪ್ರಸ್ಥಭೂಮಿ ಕಪ್ಪು ಮಣ್ಣು, ಕರ್ನಾಟಕ ಹಾಗೂ ತಮಿಳುನಾಡು ಕೆಂಪು ಮಣ್ಣು, ಪಂಜಾಬಿನ ಬಯಲು ಪ್ರದೇಶ ಬಂದು ಮೆಕ್ಕಲು ಮಣ್ಣು, ಪಶ್ಚಿಮ ಘಟ್ಟಗಳು ಬಂದು ಜಂಬಿಟ್ಟಿಗೆ ಮಣ್ಣು. ನೆಕ್ಸ್ಟ್ ಹಿಮಾಲಯದ ಪಾದಬೆಟ್ಟಗಳಲ್ಲಿ ಉಂಟಾದ ಸಣ್ಣ ಕಲ್ಲುಗಳಿಂದ ಕೂಡಿದ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಖದರ, ಬಂಗಾರ, ಬಜರ, ಬಿತ್ಸ. ಹಿಮಾಲಯದ ಪಾದಬೆಟ್ಟಗಳಲ್ಲಿ ಉಂಟಾದ ಸಣ್ಣ ಕಲ್ಲುಗಳಿಂದ ಉಂಟಾದ ಅಥವಾ ಕೂಡಿದ ಪ್ರದೇಶವನ್ನು ಬಜರ ಎಂದು ಕರೆಯುತ್ತಾರೆ. ಹಿಮಾಲಯದ ಪಾದಬೆಟ್ಟಗಳಿಗೆ ಹೊಂದಿಕೊಂಡಂತೆ ಕಂಡುಬರುವ ಮಣ್ಣು ಯಾವುದು? ಕಪ್ಪು ಮಣ್ಣು, ತೆರಾಯಿ, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು. ಆನ್ಸರು ತೆರಾಯಿ ಮಣ್ಣು. ಪ್ರವಾಹ ಮೈದಾನಕ್ಕಿಂತ ತಗ್ಗು ವಲಯದಲ್ಲಿ ಕಂಡುಬರುವ ಹೊಸ ಮೆಕ್ಕಲು ಮಣ್ಣಿನ ವಲಯವನ್ನು ಏನೆಂದು ಕರೆಯುತ್ತಾರೆ? ಬಿಟ್ಸ, ಮರುಸ್ಥಲಿ, ಖದರ, ಚರ್ನೋಚಮ್. ಆನ್ಸರು ಖದರ. ನೆಕ್ಸ್ಟು 173. ನಿಗ್ರಾಯಿಡ ಜನಾಂಗದವರು ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ? ಆಂಧ್ರ ಪ್ರದೇಶ, ಲಕ್ಷದ್ವೀಪ, ಛೋಟಾ ನಾಗಪುರ, ಅಂಡಮಾನ್ ಮತ್ತು ನಿಕೋಬಾರ್. ಸೊ ಈ ಕ್ವಶನ್ ರಿಪೀಟೆಡ್ ಕ್ವಶನ್ನು ಎಕ್ಸಾಮ್ಸಲ್ಲಿ. ನಿಗ್ರಾಯಿಡ ಜನಾಂಗದವರು ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶಗಳಲ್ಲಿ ಕಂಡುಬರ್ತಾರೆ. ಈ ಕೆಳಗಿನಲ್ಲಿ ಯಾರು ಅಂಡಮಾನ್ ಮತ್ತು ನಿಕೋಬಾರ್ನ ಆದಿವಾಸಿಗಳು? ಸೆಂತಿನಾಲ್, ಹೊಂಗೆ, ಜಾರವ, ಶೋಂಪನ್. ಸೊ ಇವ್ರು 4 ಜನರು ಸಹ ಏನಿದ್ದಾರೆ, ಈ 4 ಜನರು ಸಹ ಅಂಡಮಾನ್ ಮತ್ತು ನಿಕೋಬಾರನ ಆದಿವಾಸಿಗಳಾಗಿದ್ದಾರೆ. ನೆಕ್ಸ್ಟ್ ಭಾರತದಲ್ಲಿರುವ ಬುಡಕಟ್ಟುಗಳನ್ನು ಹಾಗೂ ಅವರ ನೆಲೆಸಿರುವ ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ. ತೋಡರು ತಮಿಳುನಾಡು, TT ಅಂತ ನೋಡ್ಕೊಳ್ಳಿ. ತೋಡರು ತಮಿಳುನಾಡು. ನೆಕ್ಸ್ಟ್ ಕಾಸಿ ಬಂದು ಮೇಘಾಲಯ, ಸಂತಾಲರು ಬಂದು ಛೋಟಾ ನಾಗಪುರ್. ನೆಕ್ಸ್ಟ್ ಕೂಕಿ ಬಂದು ನಾಗಾಲ್ಯಾಂಡು. ಆಲ್ಮೋಸ್ಟ್ ಕೂಕಿ ಜಾಸ್ತಿ ಬರೋದು ಮಣಿಪುರ ಇಲ್ಲ ಅಂತ ಹೇಳಿದಾಗ ನಾಗಾಲ್ಯಾಂಡಲ್ಲಿ ನಾಗ ಅಂತಕ್ಕಂಥ ಒಂದು ಬುಡಕಟ್ಟು ಸಹ ಬರ್ತಾರೆ. ಮತ್ತು ಕೂಕಿ ಅಂತಕ್ಕಂಥ ಒಂದು ಬುಡಕಟ್ಟು ಜನರು ನಾಗಾಲ್ಯಾಂಡ್ ಜೊತೆಗೆ ಮಣಿಪುರದಲ್ಲೂ ಕಂಡುಬರ್ತಾರೆ. ಭಾರತದ ಬಹುಸಂಖ್ಯಾತ ಜನರು ಯಾವ ಜನಾಂಗಕ್ಕೆ ಸೇರಿದ್ದಾರೆ? ಆಸ್ಟ್ರಲಾಯ್ಡ, ಮಂಗೋಲಾಯ್ಡ, ನಿಗ್ರಾಯ್ಡ, ಕಾಕಾಸೈಡ್. ಭಾರತದ ಬಹುಸಂಖ್ಯಾತ ಜನರು ಅಂತ ಅಂದರೆ ಕಾಕಾಸೈಡ್ ಅಂತಕ್ಕಂಥ ಒಂದು ಜನಾಂಗಕ್ಕೆ ಸೇರಿದ್ದಾರೆ. ಝೂಮ್ ಎನ್ನುವ ಸ್ಥಳಾಂತರ ಬೇಸಾಯವನ್ನು ಯಾವ ಬುಡಕಟ್ಟಿನವರು ಕೈಗೊಳ್ಳುತ್ತಾರೆ? ಬಿಲ್ಲರು, ನಾಗಗಳು, ಗೊಂಡರು, ಸಂತಾಲರು. ಝೂಮ್ ಅಂತಕ್ಕಂಥ ಸ್ಥಳಾಂತರ ಬೇಸಾಯವನ್ನು ನಾಗಗಳು ಅಂತಕ್ಕಂಥ ನಾಗಾಲ್ಯಾಂಡಲ್ಲಿ ವಾಸ ಮಾಡ್ತಾರೆ ನಾಗಗಳು. ಸೊ ಈ ಜನರು ಈ ಒಂದು ಸ್ಥಳಾಂತರ ಬೇಸಾಯವನ್ನು ಮಾಡ್ತಾರೆ. ಈ ಕೆಳಗಿನ ಯಾವ ಬುಡಕಟ್ಟು ಜನರು ಕರ್ನಾಟಕದ ಆದಿವಾಸಿಗಳಲ್ಲ? ಸೋಲಿಗರು, ಕುಣಬಿಗಳು, ಬಿಲ್ಲರು, ಮಲೆಕುಡಿಯರು. ಸೋಲಿಗರು ಬರ್ತಾರೆ ಕರ್ನಾಟಕದಲ್ಲಿ. ನೆಕ್ಸ್ಟು ಮಲೆಕುಡಿಯರು ಬರ್ತಾರೆ, ಬಿಲ್ಲರು ಬಂದು ಕರ್ನಾಟಕದವರು ಅಲ್ಲ. ಬುಡಕಟ್ಟು ತೋಡರ ಜನಾಂಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ತೋಡರು ಬಂದು ತಮಿಳುನಾಡು. ತೋಡರು ಕೇವಲ ಸಸ್ಯಾಹಾರಿಗಳು. ತೋಡರು ಪಶುಪಾಲನಾ ವೃತ್ತಿಯನ್ನು ಅವಲಂಬಿಸಿದ್ದಾರೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಜನಗಣತಿ ಯಾವ ವರ್ಷ ಆರಂಭವಾಯಿತು? 1901. 2001ರ ಜನಗಣತಿಯಂತೆ ಭಾರತದ ಜನಸಂಖ್ಯೆ ಎಷ್ಟು? ಇಲ್ಲಿ ಕೇಳೋದು 2001ರ ಜನಗಣತಿ, ಹಾಗಾಗಿ ಇದು 102.8 ಕೋಟಿ. ಇವಾಗ 2011ರ ಜನಸಂಖ್ಯೆ ಬಂದು 121 ಕೋಟಿ.
ನೆಕ್ಸ್ಟು ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟು? 17.5% ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲು. ನೆಕ್ಸ್ಟು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಬಂದು ಉತ್ತರ ಪ್ರದೇಶ. ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಬಂದು ಕೇರಳ. ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಬಂದು ಬಿಹಾರ. ಅತಿ ಹೆಚ್ಚು ಜನಸಾಂದ್ರತೆಯ ರಾಜ್ಯ ಬಂದು ಪಶ್ಚಿಮ ಬಂಗಾಳ. ಜೊತೆಗೆ ಪಶ್ಚಿಮ ಬಂಗಾಳದಕ್ಕಿಂತ ದೆಹಲಿಯಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಕಂಡುಬರ್ಬೋದು. ಭಾರತದಲ್ಲಿ ಜನಸಾಂದ್ರತೆ 1 ಚದರ ಕಿಲೋಮೀಟರ್ ಜನರು ಎಷ್ಟು? 382. ಭಾರತದಲ್ಲಿ ಲಿಂಗಾನುಪಾತ ಪ್ರತಿ 1000 ಪುರುಷರಿಗೆ ಸ್ತ್ರೀಯರ ಸಂಖ್ಯೆ ಎಷ್ಟು? 943. ನೆಕ್ಸ್ಟ್ ಭಾರತದಲ್ಲಿ ಪುರುಷರಿಗಿಂತ ಮಹಿಳೆಯರನ್ನು ಅತ್ಯಧಿಕ ಹೊಂದಿರುವ ರಾಜ್ಯ ಯಾವುದು? ಇದು ಕೇರಳ ಆನ್ಸರು. ಬಟ್ ಇಲ್ಲಿ 1000ಕ್ಕಿಂತ 1058, ಇದು 2001ರ ಪ್ರಕಾರ. ಬಟ್ ಇವಾಗಿನ ಒಂದು ಪುರುಷರಿಗಿಂತ ಮಹಿಳೆಯರು ಬಂದು 1084. ಅದು ಬಂದು ಕೇರಳದಲ್ಲೇ. ಈ ಕೇರಳದಲ್ಲಿ 2001ರಲ್ಲಿ 1058 ಇತ್ತು. ಈಗ 2011ರಲ್ಲಿ 1084 ಜನ. 1000 ಪುರುಷರಿಗೆ 1084 ಜನ ಕೇರಳದಲ್ಲಿ ಕಂಡುಬರ್ತಾರೆ. ನೆಕ್ಸ್ಟ್ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಬಂದು ಸಿಕ್ಕಿಮು. ಅತಿ ಹೆಚ್ಚು ಜನಸಂಖ್ಯೆ ಬಂದು ಉತ್ತರ ಪ್ರದೇಶ ಆಗಿತ್ತು. ಅತಿ ಕಡಿಮೆ ಜನಸಾಂದ್ರತೆಯುಳ್ಳ ರಾಜ್ಯ ಬಂದು ಅರುಣಾಚಲ ಪ್ರದೇಶ. ಇದನ್ನು ಬಿಟ್ಟರೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಲಕ್ಷದ್ವೀಪ ಬರುತ್ತೆ, ದ್ವೀಪಗಳಲ್ಲಿ ತೊಗೊಂಡಾಗ ನಾವು. ನೆಕ್ಸ್ಟ್ ಅತಿ ಹೆಚ್ಚು ಜನಸಂಖ್ಯೆಯ ಬೆಳವಣಿಗೆಯನ್ನು ಹೊಂದಿರುವ ರಾಜ್ಯ ಬಂದು ನಾಗಾಲ್ಯಾಂಡು. ಅತಿ ಕಡಿಮೆ ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿರುವ ರಾಜ್ಯ ತಮಿಳುನಾಡು. ನೆಕ್ಸ್ಟು ಕೇಂದ್ರಾಡಳಿತ ಪ್ರದೇಶಕ್ಕೆ ಅನುಗುಣವಾಗಿ ಕೊಟ್ಟಿದ್ದಾರೆ ನೋಡಿ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಬಂದು ಪಾಂಡಿಚೇರಿ. ಅತಿ ಕಡಿಮೆ ಜನಸಂಖ್ಯೆ ಲಕ್ಷದ್ವೀಪ. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಚಂಡೀಗಢ. ಅತಿ ಕಡಿಮೆ ಜನಸಾಂದ್ರತೆಯುಳ್ಳ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್. ಕೇಂದ್ರಾಡಳಿತ ಪ್ರದೇಶದ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಿದೆ? ಪುರುಷರಿಗಿಂತ ಮಹಿಳೆಯರನ್ನು ಅತ್ಯಧಿಕ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ. ಅತಿ ಹೆಚ್ಚು ಜನಸಾಂದ್ರತೆ ಇರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಅತಿ ಕಡಿಮೆ ಸಾಕ್ಷರತೆ ಇರುವ ಕೇಂದ್ರಾಡಳಿತ ಪ್ರದೇಶ ದಾದ್ರಾ ಮತ್ತು ನಗರ ಹಾವೇಲಿ. ಅತಿ ಹೆಚ್ಚು ಜನಸಾಂದ್ರತೆ ಇರುವ ಕೇಂದ್ರಾಡಳಿತ ಪ್ರದೇಶ ಬಂದು ನೋಡಿ ಚಂಡೀಗಢ. ಬಟ್ ಇದು ರಾಂಗ್ ಇದೆ. ಸೊ ನೆಕ್ಸ್ಟ್ ಅತಿ ಕಡಿಮೆ ಸಾಕ್ಷರತೆ ಇರುವ ಕೇಂದ್ರಾಡಳಿತ ಪ್ರದೇಶ ಬಂದು ದಾದ್ರಾ ಮತ್ತು ನಗರ ಹಾವೇಲಿ. ಸೊ ಹಾಗಾಗಿ ಇಲ್ಲಿ ಯಾವ ಹೇಳಿಕೆ ಸರಿ ಇದೆ ಅಂತ ಕೊಟ್ಟಿದ್ದಾರೆ ಕ್ವಶನ್ನು 1 ಮತ್ತು 3. ಭಾರತದಲ್ಲಿ 2001ರ ಜನಗಣತಿಯಂತೆ ಬೆಳವಣಿಗೆಯ ದರ ಎಷ್ಟು? ಆಪ್ಷನ್ ಹೀಗಿದೆ: 1.97%, 2.41%, 1.35%, 1.65%. ಸೊ 1.97% ಇದು 2001ರ ಜನಗಣತಿಯ ಪ್ರಕಾರ. ನೆಕ್ಸ್ಟ್ ಭಾರತದಲ್ಲಿ ಸಾಕ್ಷರತೆ ಪ್ರಮಾಣ ಎಷ್ಟು? 70%, 55%, 74.04%, 45%. ಸೊ ಆನ್ಸರು 74.04%. ಸೊ ಭಾರತದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಹೆಚ್ಚಿರುವ ರಾಜ್ಯ ಯಾವುದು? ಪರಿಶಿಷ್ಟ ಜಾತಿ ಉತ್ತರ ಪ್ರದೇಶ. ನೆಕ್ಸ್ಟ್ ಪರಿಶಿಷ್ಟ ವರ್ಗದ ಜನಸಂಖ್ಯೆ ಹೆಚ್ಚಿರುವ ರಾಜ್ಯ ಯಾವುದು ಅಂತ ನೋಡೋದಾದರೆ ಮಧ್ಯಪ್ರದೇಶ್. ಓಕೆ, ನೆಕ್ಸ್ಟ್ ಇದರ ಜೊತೆಗೆ ಕರ್ನಾಟಕದ ಬಗ್ಗೆ ನಾವು ನೋಡೋದಾದರೆ ಕರ್ನಾಟಕದಲ್ಲಿ ಒಟ್ಟು ಜನಸಂಖ್ಯೆ ಬಂದು 6,11,00,000 ಬರುತ್ತೆ. ನೆಕ್ಸ್ಟು ಇದರ ಒಂದು ಸಾಕ್ಷರತೆಯ ಪ್ರಮಾಣ ಕರ್ನಾಟಕದಲ್ಲಿ ಸಾಕ್ಷರತೆ ಪ್ರಮಾಣ ನೋಡೋದಾದರೆ 75.60%. 75.60% ಬರುತ್ತೆ. ನೆಕ್ಸ್ಟ್ ಅತ್ಯಧಿಕ ಸಾಕ್ಷರತೆಯ ಜಿಲ್ಲೆ ಬಂದು ದಕ್ಷಿಣ ಕನ್ನಡ. ಅತ್ಯಲ್ಪ ಸಾಕ್ಷರತೆಯ ಜಿಲ್ಲೆ ಬಂದು ಯಾದಗಿರಿ. ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 319 ಕರ್ನಾಟಕದಲ್ಲಿ. ನೆಕ್ಸ್ಟ್ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಬಂದು ಬೆಂಗಳೂರು ನಗರ. ಅತ್ಯಲ್ಪ ಜನಸಾಂದ್ರತೆ ಹೊಂದಿರುವ ಅತ್ಯಂತ
ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ಜಿಲ್ಲೆ ಬಂದು ಕೊಡಗು 135. ಲಿಂಗಾನುಪಾತ ಬಂದು ಕರ್ನಾಟಕದಲ್ಲಿ 968. ಅತ್ಯಧಿಕ ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ಜಿಲ್ಲೆ ಬಂದು ಉಡುಪಿ 1093. ಅತ್ಯಲ್ಪ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಬಂದು ಬೆಂಗಳೂರು 908. ನೆಕ್ಸ್ಟ್ ಕೆಳಗಿನ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿಯನ್ನು ಹೊಂದಿಸಿ ಬರೆಯಿರಿ. ಜಾರ್ಖಂಡ್ ಬಂದು ರಾಂಚಿ, ಉತ್ತರಾಂಚಲ ಡೆಹ್ರಾಡೂನು, ಗುಜರಾತ್ ಬಂದು ಗಾಂಧಿನಗರ್, ಒರಿಸ್ಸಾ ಬಂದು ಭುವನೇಶ್ವರ್. ಭೂತಾನ್ ರಾಜಧಾನಿ ಯಾವುದು? ಐಜ್ವಾಲು, ಇಟಾನಗರ, ಇಂಪಾಲ್ ಬಂದು ಭಾರತದ ಒಂದು ರಾಜಧಾನಿಗಳು. ಥಿಂಪು ಮಾತ್ರ ಭೂತಾನ್ ರಾಜಧಾನಿ. ನೆಕ್ಸ್ಟು ರಾಜಧಾನಿಗಳು ಮತ್ತು ಸಿಕ್ಕಿಂ ಬಂದು ಗ್ಯಾಂಗ್ಟಾಕ್, ಅರುಣಾಚಲ ಪ್ರದೇಶ ಇಟಾನಗರ್, ಮೇಘಾಲಯ ಶಿಲಾಂಗ್, ನಾಗಾಲ್ಯಾಂಡ್ ಕೋಹಿಮಾ. ಅಸ್ಸಾಂ ದಿಸ್ಪುರ್, ತ್ರಿಪುರ ಅಗರ್ತಲ್, ಮಿಜೋರಾಂ ಐಜ್ವಾಲ್, ಮಣಿಪುರ ಇಂಪಾಲ್. ನೆಕ್ಸ್ಟ್ ಈಶಾನ್ಯ ಭಾರತದ ಸಪ್ತ ಸಹೋದರಿಯರಲ್ಲಿ ಈ ಕೆಳಗಿನ ಯಾವ ರಾಜ್ಯ ಇರುವುದಿಲ್ಲ? ಫಸ್ಟಿಗೆ ನಾವು ಸಪ್ತ ಸಹೋದರಿಯ ರಾಜ್ಯಗಳನ್ನು ನೋಡೋದಾದರೆ ಮಿಜೋರಾಂ, ತ್ರಿಪುರ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಅರುಣಾಚಲ ಪ್ರದೇಶ. ಮಿಜೋರಾಂ, ತ್ರಿಪುರ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಅರುಣಾಚಲ ಪ್ರದೇಶ ಒಟ್ಟು 7 ಸಪ್ತ ಸಹೋದರಿಯರು ಬರ್ತಾರೆ ಈ ಈಶಾನ್ಯ ಭಾರತದಲ್ಲಿ. ಅದರಲ್ಲಿ ಸಿಕ್ಕಿಂ ಬರೋದಿಲ್ಲ. ನೆಕ್ಸ್ಟ್ ರಾಜ್ಯಗಳನ್ನು ವಿಭಜಿಸಿ ರಚಿಸಲಾಗಿರುವ ಹೊಸ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಮಹಾರಾಷ್ಟ್ರ, ವಿದರ್ಭ. ನೆಕ್ಸ್ಟ್ ಈ ಕೆಳಗಿನ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿಯನ್ನು ಹೊಂದಿಸಿ ಬರೆಯಿರಿ. ಅಂಡಮಾನ್ ಮತ್ತು ನಿಕೋಬಾರ್ ಬಂದು ಪೋರ್ಟ್ ಬ್ಲೇರ್, ಲಕ್ಷದ್ವೀಪ ಬಂದು ಕರವತ್ತಿ, ದಾದ್ರಾ ಮತ್ತು ನಗರ ಹಾವೇಲಿ ಬಂದು ಸಿಲ್ಟಾಸ್, ಡಾಮನ್ ಮತ್ತು ಡಿಯು ಬಂದು ಡಾಮನ್. ನೆಕ್ಸ್ಟ್ ಕ್ವಶನ್, ಭಾರತದ ಈಗಿನ ರಾಜ್ಯಗಳನ್ನು ಹಾಗೂ ಅವುಗಳ ಇತಿಹಾಸದ ರಾಜಧಾನಿಯನ್ನು ಹೊಂದಿಸಿ ಬರೆಯಿರಿ. ಕರ್ನಾಟಕ ಬಂದು ಕುಂತಳ, ಒರಿಸ್ಸಾ ಬಂದು ಕಳಿಂಗ, ಬಿಹಾರ ಮಗಧ, ಅಸ್ಸಾಂ ಕಾಮರೂಪ. ನೆಕ್ಸ್ಟ್ ಅಯೋಧ್ಯೆ ಯಾವ ನದಿಯ ದಂಡೆಯ ಮೇಲಿದೆ? ಗಂಗಾ, ಸರಾಯು, ಗಂಡಕಿ, ಯಮುನಾ. ಅಯೋಧ್ಯೆ ಯಾವ ನದಿಯ ದಂಡೆ ಮೇಲಿದೆ? ಆನ್ಸರ್ ಬಂದು ಸರಾಯು. ಗಂಗಾ ಹಾಗೂ ಯಮುನಾ ನದಿಗಳು ಸಂಗಮವಾಗುವ ಪಟ್ಟಣ ಯಾವುದು? ಅಲಹಾಬಾದ್. ನದಿಗಳು ಹಾಗೂ ಅವುಗಳ ತಟದಲ್ಲಿರುವ ನಗರಗಳನ್ನು ಹೊಂದಿಸಿ ಬರೆಯಿರಿ. ಸಬರಮತಿ ಬಂದು ಅಹಮದಾಬಾದು, ಬ್ರಹ್ಮಪುತ್ರ ಬಂದು ಗೌಹಾತಿ, ನರ್ಮದಾ ಬಂದು ಜಬಲ್ಪುರ, ಗಂಗಾ ಬಂದು ಕಾನ್ಪುರ್. ನೆಕ್ಸ್ಟ್ ನದಿಗಳು ಹಾಗೂ ತಟದಲ್ಲಿರುವ ನಗರಗಳು ನೋಡೋದಾದ್ರೆ ನಾವು ಗೋದಾವರಿ ಬಂದು ನಾಸಿಕ್, ಕೃಷ್ಣ ಬಂದು ವಿಜಯವಾಡ, ಸುವರ್ಣರೇಖಾ ಬಂದು ಜಮ್ಶೆಡ್ಪುರ, ಝೀಲಂ ಬಂದು ಶ್ರೀನಗರ್. ನೆಕ್ಸ್ಟ್ ಗಂಗಾ ನದಿ ಈ ಕೆಳಗಿನ ಯಾವ ತೀರ್ಥಕ್ಷೇತ್ರದಲ್ಲಿ ಹರಿಯುವುದಿಲ್ಲ? ಮಥುರಾ, ಪ್ರಯಾಗ್, ವಾರಣಾಸಿ, ಹರಿದ್ವಾರ. ಗಂಗಾ ಬಂದು ಮಥುರಾ ಅಂತಕ್ಕಂಥ ಒಂದು ತೀರ್ಥಕ್ಷೇತ್ರದಲ್ಲಿ ಹರಿಯುವುದಿಲ್ಲ. ಪ್ರಯಾಗ್, ವಾರಣಾಸಿ, ಹರಿದ್ವಾರದಲ್ಲಿ ಹರಿಯುತ್ತದೆ. ನದಿಗಳು ಮತ್ತು ಅವುಗಳ ದಂಡೆಯ ಮೇಲಿರುವ ಪಟ್ಟಣಗಳು: ತಪತಿ ಬಂದು ಸೂರತ್, ಹೂಗ್ಲಿ ಬಂದು ಕೋಲ್ಕತ್ತಾ, ಗೋಮತಿ ಬಂದು ಲಕ್ನೋ, ಯಮುನಾ ಬಂದು ದೆಹಲಿ. ನದಿಗಳು ಹಾಗೂ ಅವುಗಳ ತಟದಲ್ಲಿರುವ ನಗರಗಳು: ಸಟ್ಲೇಜ್ ಬಂದು ಲೂಸಿಯಾನಾ, ಯಮುನಾ ಬಂದು ಆಗ್ರಾ, ಗಂಗಾ ಬಂದು ಪಾಟ್ನಾ, ಮಾಸಿ ಬಂದು ಹೈದರಾಬಾದ್. ತೆಹರಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ತೆಹರಿ ಅಣೆಕಟ್ಟನ್ನು ಭಾಗೀರಥಿ ಅಂತಕ್ಕಂಥ ಒಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸರ್ದಾರ ಸರೋವರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ?
ಇದು ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು. ನೆಕ್ಸ್ಟ್, ಭಾರತದ ಪ್ರಥಮ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ದಾಮೋದರ. ಈ ಒಂದು ನದಿ ಕಣಿವೆ ಯೋಜನೆಯು ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಭಾರತದ ಅತ್ಯಂತ ಉದ್ದವಾದ ಹಿರಾಕುಡ್ ಅಣೆಕಟ್ಟನ್ನು ಯಾವ ಒಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದರೆ ಮಹಾನದಿ. ನೆಕ್ಸ್ಟ್, ಭಾರತ ಅತ್ಯಂತ ಎತ್ತರವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಬಾಕ್ರಾ ನಂಗಲ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬಾಕ್ರಾ ನಂಗಲ್ ಅಣೆಕಟ್ಟು ಇದು ಬಂದು ಸಟ್ಲೇಜ್ ನದಿಗೆ ಕಟ್ಟಲಾಗಿದೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಅಣೆಕಟ್ಟುಗಳು ಮತ್ತು ರಾಜ್ಯಗಳು. ಬಾಕ್ರಾ ನಂಗಲ್ ಬಂದು ಹಿಮಾಚಲ ಪ್ರದೇಶ, ಹಿರಾಕುಡ್ ಯೋಜನೆ ಬಂದು ಒರಿಸ್ಸಾ, ನಾಗಾರ್ಜುನ ಸಾಗರ ಬಂದು ಆಂಧ್ರ ಪ್ರದೇಶದಲ್ಲಿ, ಕೋಸಿ ಯೋಜನೆ ಬಂದು ಬಿಹಾರದಲ್ಲಿ. ನೆಕ್ಸ್ಟು ತೆಹರಿ ಬಂದು ಉತ್ತರಾಂಚಲ್, ಸರ್ದಾರ್ ಸರೋವರ ಬಂದು ಗುಜರಾತ್, ದಾಮೋದರ ಬಂದು ಜಾರ್ಖಂಡು, ಉಜನಿ ಬಂದು ಮಹಾರಾಷ್ಟ್ರ. ಅತಿ ಹೆಚ್ಚು ವಾಣಿಜ್ಯ ವ್ಯವಹಾರ ನಡೆಯುವ ಭಾರತದ ಬಂದರು ಯಾವುದು? ಮುಂಬೈ. ಭಾರತದ ನೌಕಾದಳಕ್ಕೆ ಸೇರಿದ ಯಾವ ಹಡಗು ಕಟ್ಟುವ ಕೇಂದ್ರ ಯುದ್ಧ ನೌಕೆಗಳನ್ನು ನಿರ್ಮಿಸುತ್ತದೆ? ಭಾರತದ ನೌಕಾದಳಕ್ಕೆ ಸೇರಿದ ಯಾವ ಹಡಗು ಕಟ್ಟುವ ಕೇಂದ್ರ ಯುದ್ಧ ನೌಕೆಗಳನ್ನು ನಿರ್ಮಿಸುತ್ತದೆ? ಮಾಡಂಗವಾಡಕ. ಏನಪ್ಪ? ಬಂದರುಗಳು ಮತ್ತು ಅವು ಇರುವ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ. ಪಾರಾದೀಪ್ ಬಂದು ಒರಿಸ್ಸಾ, ಟುಟಿಕೋರಿನ್ ಬಂದು ತಮಿಳುನಾಡು, ಕಾಂಡ್ಲಾ ಗುಜರಾತ್, ಹಾಲ್ಡಿಯಾ ಬಂದು ಪಶ್ಚಿಮ ಬಂಗಾಳ. ಹಾಲ್ಡಿಯಾ. ನೆವಲ್ ಅಕಾಡೆಮಿ ಎಲ್ಲಿದೆ? ಕೊಚ್ಚಿನ್, ಕಾರವಾರ, ಮರ್ಮಾಗೋವಾ, ವಿಶಾಖಪಟ್ಟಣ. ನೆವಿನ್ ಅಂತಕ್ಕಂಥ ಒಂದು ಅಕಾಡೆಮಿ ಬಂದು ಕೊಚ್ಚಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಬಂದರುಗಳು ಮತ್ತು ಇರುವಂತಹ ರಾಜ್ಯಗಳು. ಮಚಲಿಪಟ್ಟಣ ಬಂದು ಆಂಧ್ರ ಪ್ರದೇಶ, ನಾಗಪಟ್ಟಣ ಬಂದು ತಮಿಳುನಾಡು, ನವಾಶೇವಾ ಬಂದು ಮಹಾರಾಷ್ಟ್ರ, ಕೊಚ್ಚಿನ್ ಬಂದು ಕೇರಳ. ಯಾವ ಬಂದರು ಅತ್ಯಂತ ವಿಶಾಲವಾದ ಹಿನ್ನಾಡನ್ನು ಹೊಂದಿದೆ? ಮುಂಬೈ, ಕಲ್ಕತ್ತಾ, ವಿಶಾಖಪಟ್ಟಣ, ಕೊಚ್ಚಿನ್. ಸೊ ಆನ್ಸರ್ ಬಂದು ಕಲ್ಕತ್ತಾ. ಜಪಾನ್ ದೇಶಕ್ಕೆ ಕಬ್ಬಿಣದ ಅದಿರನ್ನು ರಫ್ತು ಮಾಡಲು ಅಭಿವೃದ್ಧಿಪಡಿಸಿದ ಬಂದರು ಯಾವುದು? ಪಾರಾದೀಪ್, ಹಾಲ್ಡಿಯಾ, ವಿಶಾಖಪಟ್ಟಣ, ಕೊಚ್ಚಿನ್. ಆನ್ಸರ್ ಇದಕ್ಕೆ ರಫ್ತಾನ ಮಾಡೋದಕ್ಕೋಸ್ಕರ ಮಾಡಿದಂತಹ ಒಂದು ಬಂದರು ಪಾರಾದೀಪ. ಯಾವ ಬಂದರನ್ನು ಭಾರತದ ಚಹಾದ ಬಂದರು ಎಂದು ಕರೆಯುತ್ತಾರೆ? ಕೊಚ್ಚಿನ್, ಮುಂಬೈ, ಕಲ್ಕತ್ತಾ, ಚೆನ್ನೈ. ಸೊ ಭಾರತದ ಚಹಾದ ಬಂದರು ಬಂದು ಕಲ್ಕತ್ತಾ. ಭಾರತದ ಅತಿ ದೊಡ್ಡ ಹಡಗು ಕಟ್ಟುವ ಕೇಂದ್ರ ಯಾವುದು? ಕಾರವಾರ, ಪಾರಾದೀಪ, ಕಾಂಡ್ಲಾ, ವಿಶಾಖಪಟ್ಟಣ. ಸೊ ಆನ್ಸರು ವಿಶಾಖಪಟ್ಟಣ. ಈ ಕೆಳಗೆ ಕಾಣಿಸಿದ ಯಾವುದು ಬಂದರುಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾದ ಕ್ರಮದಲ್ಲಿ ತೋರಿಸುತ್ತದೆ? ಚೆನ್ನೈ, ಮಚಲಿಪಟ್ಟಣ, ನಾಗಪಟ್ಟಣ, ಟುಟಿಕೋರಿನ್. ಫಸ್ಟ್ ಬರೋದು ಮಚಲಿಪಟ್ಟಣ, ಚೆನ್ನೈ, ನಾಗಪಟ್ಟಣ, ಟುಟಿಕೋರಿನ್. ಈ ಕೆಳಗಿನ ಯಾವುದು ಭಾರತದ ನೌಕಾನೆಲೆಯ ಕೇಂದ್ರವಾಗಿರುವುದಿಲ್ಲ? ಸೊ ಪಾರಾದೀಪ ಅಂತಕ್ಕಂಥದ್ದು ಇದು ನೌಕಾನೆಲೆಯ ಕೇಂದ್ರವಾಗಿರುವುದಿಲ್ಲ. ನೆಕ್ಸ್ಟ್, ಬೀಚ್ ಮತ್ತು ಅವುಗಳಿರುವ ಪ್ರದೇಶವನ್ನು ಹೊಂದಿಸಿ ಬರೆಯಿರಿ. ಸಿಲ್ವರ್ ಬೀಚ್ ಬಂದು ಕಡಲೂರು, ಬೈನಾ ಬೀಚ್ ಬಂದು ಮರ್ಮಾಗೋವಾ, ಮರೀನಾ ಬೀಚ್ ಬಂದು ಚೆನ್ನೈ, ಜೂಹು ಬೀಚ್ ಬಂದು ಮುಂಬೈ. ಅತಿ ಹೆಚ್ಚು ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ ಅತಿ ಹೆಚ್ಚು ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ಒಳಗೊಂಡಿದೆ. ನೆಕ್ಸ್ಟ್, ಭಾರತದಲ್ಲಿ ಅತ್ಯಂತ ಉದ್ದವಾದ ಹೆದ್ದಾರಿ ಯಾವುದನ್ನು ಸಂಪರ್ಕಿಸ್ತದೆ ಅಂತ ಅಂದರೆ ವಾರಣಾಸಿ ಮತ್ತು ಕನ್ಯಾಕುಮಾರಿಯನ್ನು ಸಂಪರ್ಕಿಸುತ್ತದೆ. ಭಾರತದ ಅತ್ಯಂತ ದೂರ ಕ್ರಮಿಸುವ ರೈಲು ಯಾವುದು? ಹಿಮಸಾಗರ ಎಕ್ಸ್ಪ್ರೆಸ್. ಯಾವುದನ್ನು ಸಾಂಬಾರ್ ಬೆಳೆಯ ರಾಣಿ ಎಂದು ಕರೆಯುವರು? ಕಾಳುಮೆಣಸು, ಲವಂಗ, ದಾಲ್ಚಿನ್ನಿ, ಏಲಕ್ಕಿ. ಏಲಕ್ಕಿಯನ್ನು ಸಾಂಬಾರು ಬೆಳೆಯ ರಾಣಿ ಅಂತ ಕರೀತಾರೆ. ಭಾರತದ ಯಾವ ರಾಜ್ಯದಲ್ಲಿ ಅತ್ಯಧಿಕ ಸಾಂಬಾರು ಬೆಳೆಯನ್ನು ಬೆಳೆಯುತ್ತಾರೆ?
ಕೇರಳದಲ್ಲಿ ಅತಿ ಹೆಚ್ಚು ಸಾಂಬಾರು ಬೆಳೆಯನ್ನು ಬೆಳೆಯುತ್ತಾರೆ. ಜಗತ್ತಿನಲ್ಲೇ ಅತ್ಯಧಿಕ ಕಬ್ಬನ್ನು ಉತ್ಪಾದಿಸುವ ರಾಷ್ಟ್ರ ಯಾವುದು? ಕಬ್ಬನ್ನು ಉತ್ಪಾದಿಸುವ ರಾಷ್ಟ್ರ ಅಂತ ಅತಿ ಹೆಚ್ಚು ಅಂತ ಹೇಳೋದಾದರೆ ಬ್ರೆಜಿಲ್ ಬಿಟ್ಟರೆ ಭಾರತ. ಇಲ್ಲಿ ಕೊಟ್ಟರೋ ಆಪ್ಷನಲ್ಲಿ ಭಾರತ ಅಂತ ಅನ್ಕೋಬೇಕಷ್ಟೇ. ಆದರೆ ಜಾಸ್ತಿ ಕಬ್ಬನ್ನು ಉತ್ಪಾದಿಸುವ ರಾಷ್ಟ್ರ ಬಂದು ಬ್ರೆಜಿಲ್. ಭಾರತ ಒಟ್ಟು ಕೃಷಿ ಭೂಮಿಯಲ್ಲಿ ಯಾವ ಬೆಳೆಯನ್ನು ಅತ್ಯಧಿಕ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ ಅಂದರೆ ಭತ್ತವನ್ನು ಅತಿ ಹೆಚ್ಚು ಬೆಳೆಯುತ್ತಾರೆ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ನೆಲಗಡಲೆಯನ್ನು ಬೆಳೆಯುವ ದೇಶ ಯಾವುದು? ಭಾರತ. ಭಾರತದಲ್ಲಿ ಏಕೈಕ ಕೇಸರಿಯನ್ನು ಬೆಳೆಯುವ ಏಕೈಕ ರಾಜ್ಯ ಅಂದರೆ ಜಮ್ಮು ಮತ್ತು ಕಾಶ್ಮೀರ. ಪ್ರಪಂಚದಲ್ಲಿ ಚಹಾದ ಉತ್ಪಾದನೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿರುವಂಥ ದೇಶ ಯಾವುದು? ಅದು ಸಹ ಭಾರತ. ನೆಕ್ಸ್ಟ್, ಚಹಾದ ರಫ್ತಿನಲ್ಲಿ ಭಾರತದೊಂದಿಗೆ ಪೈಪೋಟಿಯನ್ನು ನಡೆಸುತ್ತಿರುವ ದೇಶ ಬಂದು ಶ್ರೀಲಂಕಾ. ಬೆಳೆಗಳು ಹಾಗೂ ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ. ತೆಂಗು ಬಂದು ಕೇರಳ, ತಂಬಾಕು ಬಂದು ಆಂಧ್ರ ಪ್ರದೇಶ, ಭತ್ತ ಪಶ್ಚಿಮ ಬಂಗಾಳ, ಹತ್ತಿ ಬಂದು ಮಹಾರಾಷ್ಟ್ರ. ಭಾರತದಲ್ಲಿ ಅತಿ ಹೆಚ್ಚು ಚಹಾವನ್ನು ಬೆಳೆಯುವ ರಾಜ್ಯ ಬಂದು ಅಸ್ಸಾಮು. ಬೆಳೆಗಳು ಮತ್ತು ಅವು ಬೆಳೆಯುವಂತಹ ರಾಜ್ಯಗಳು: ಮೆಣಸಿನಕಾಯಿ ಬಂದು ಆಂಧ್ರ ಪ್ರದೇಶ, ಕಾಳು ಮೆಣಸು ಬಂದು ಕೇರಳ, ನೆಲಗಡಲೆ ಬಂದು ಗುಜರಾತ್, ಗೋಧಿ ಉತ್ತರ ಪ್ರದೇಶ. ನೆಕ್ಸ್ಟ್, ಅಫೀಮು ಬೆಳೆಯಲು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಅನುಮತಿ ಇದೆ? ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್ಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಭಾರತ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂತಹ ಮತ್ತು ಬಳಸುವ ರಾಜ್ಯ ಯಾವುದು? ಕರ್ನಾಟಕ. ಭಾರತ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂತಹ ರಾಜ್ಯ ಬಂದು ಕರ್ನಾಟಕ. ಅತಿ ಹೆಚ್ಚು ಚಹಾವನ್ನು ಬೆಳೀತಕ್ಕಂಥದ್ದು ಅಸ್ಸಾಂ. ನೆಕ್ಸ್ಟ್, ಭಾರತದಲ್ಲಿ ಯಾವ ಬೆಳೆಯ ಉತ್ಪಾದನೆ ಅಧಿಕ ಪ್ರತಿಶತ ರಫ್ತಾಗುತ್ತಿದೆ? ಭಾರತದಲ್ಲಿ ಯಾವ ಬೆಳೆಯು ಉತ್ಪಾದನೆಯು ಅಧಿಕ ಪ್ರತಿಶತ ರಫ್ತನ್ನು ಜಾಸ್ತಿ ಮಾಡಿದೆ ಅಂತ ನೋಡೋದಾದರೆ ನಾವು ಕಾಫಿ ಬೆಳೆ. ಅಂದರೆ ಚಹಾ, ಹತ್ತಿ, ಅಡಿಕೆಗೆ ಹೋಲಿಸಿದರೆ ಕಾಫಿ ಅತಿ ಹೆಚ್ಚು ರಫ್ತಾಗಿರ್ತಕ್ಕಂಥ ಒಂದು ಬೆಳೆಯಾಗಿದೆ. ಭಾರತ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಭಾರತದಲ್ಲಿ ಯಾವ ಬೇಸಾಯ ಹೆಚ್ಚಾಗಿ ರೂಢಿಯಲ್ಲಿದೆ? ಸ್ಥಳಾಂತರ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕೆ ಬೇಸಾಯ, ಸಾಂದ್ರ ಬೇಸಾಯ. ಸೊ ಇದಕ್ಕೆ ಆನ್ಸರು ಸಾಂದ್ರ ಬೇಸಾಯ. ಯಾವ ಬೆಳೆಯನ್ನು ನೀರಾವರಿ ನೆರವಿಲ್ಲದೆ ಒಣ ಬೇಸಾಯ ಕ್ರಮದಲ್ಲಿ ಬೆಳೆಯಲಾಗುತ್ತದೆ? ತೃಣಧಾನ್ಯ ಅಂದರೆ ಜೋಳ, ರಾಗಿ, ಬಾಜರಿ ಜೊತೆಗೆ ಇನ್ನೂ ಬರುತ್ತೆ. ಸೊ ಆ ಒಂದು ಬೆಳೆಗಳನ್ನು ಒಣ ಬೇಸಾಯ ಕ್ರಮದಲ್ಲಿ ಬೆಳೆಯಲಾಗುತ್ತದೆ. ಈ ಕೆಳಗಿನಲ್ಲಿ ಯಾವುದು ತೃಣಧಾನ್ಯವಲ್ಲ? ಮೆಕ್ಕೆಜೋಳ ಬಂದು ತೃಣಧಾನ್ಯ ಅಲ್ಲ. ಯಾವ ತರಹದ ಮಣ್ಣು ಭತ್ತದ ಬೆಳೆಗೆ ಯೋಗ್ಯವಾಗಿದೆ? ಜೇಡಿ ಮಣ್ಣಿನ ಮಿಶ್ರಿತ ಕಪ್ಪು ಮಣ್ಣು, ಜೇಡಿ ಮಿಶ್ರಿತ ಮೆಕ್ಕಲು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು. ಫ್ರೆಂಡ್ಸ್, ಇಲ್ಲಿ ಮಣ್ಣುಗಳು ಅಂತ ವಿಧ ಬಂದಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇಮೇ ಕನ್ಫ್ಯೂಸ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಈಗ ಕೆಲವು ಕಡೆ ಕೆಂಪು ಮಣ್ಣಲ್ಲಿ ಭತ್ತ ಬೆಳೀತಾರೆ ಅಂತ ಹೇಳ್ತಾರೆ, ಇನ್ನು ಕೆಲವು ಕಡೆ ಮೆಕ್ಕಲು ಮಣ್ಣು ಅಂತ ಹೇಳ್ತಾರೆ. ಬಟ್ ಕಪ್ಪು ಮಣ್ಣು ಮಾತ್ರ ಹತ್ತಿ ಬೆಳೆಗೆ ಯೋಗ್ಯವಾದ ಮಣ್ಣು ಅಂತ ಹೇಳ್ತಾರೆ. ಇನ್ನು ಮಿಕ್ಕಿದ ಕಡೆ ಎಲ್ಲ ಮಿಕ್ಸ್ ಮಾಡಿ ಹೇಳೋದು. ಸೊ ಕೆಲವೊಂದು ಮಣ್ಣುಗಳು ಅಂತಂದರೆ 1-2-3 ಥರ ಮಣ್ಣಲ್ಲಿ ಭತ್ತ ಬೆಳೀತಾರೆ. ಕೆಂಪು ಮಣ್ಣೇ ಆಗಬೇಕು ಅಥವಾ ಮೆಕ್ಕಲು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಇದೇ ಥರ ಬೇಕು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಕ್ವಶನ್ಸ್ ಇದೆ. ಸೊ ಹಾಗಾಗಿ ನಾವು ಕೆಂಪು ಮಣ್ಣು ಅಂತ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಕೆಲವೊಂದು ಕಡೆ ಈಗ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಮಣ್ಣಿರುತ್ತೆ, ಆ ಮಣ್ಣಿಗೆ ತಕ್ಕಂತೆ ಭತ್ತನ ಬೆಳೀತಾ ಹೋಗ್ತಾರೆ. ಯೋಗ್ಯವಾದ ಮಣ್ಣು ಅಂತ ಅಂದರೆ ಇಲ್ಲಿ ಕೆಂಪು ಮಣ್ಣು ಅಂತ ಹೇಳ್ತಾರೆ. ಅಥವಾ ಇನ್ನೂ ಒಂದು ಕಡೆ ಜೇಡಿ ಮಿಶ್ರಿತ ಮೆಕ್ಕಲು ಮಣ್ಣು ಅಂತ ನಾವು ಆಲ್ರೆಡಿ ನೋಡಿದ ಒಂದು ಯಾವುದರಲ್ಲಿ ಹೊಂದಿಸಿ ಬರೆಯೋದ್ರಲ್ಲಿ ನೋಡಿದ್ವಿ. ಅದರಲ್ಲಿ ಭತ್ತಕ್ಕೆ ಯೋಗ್ಯವಾದ ಮಣ್ಣು ಕೆಂಪು ಮಣ್ಣು ಅಂತ ಹೇಳಿದ್ರು. ಬಟ್ ಈ ಒಂದು ಆಪ್ಷನಲ್ಲಿ ಕೊಟ್ಟಾಗ ಜೇಡಿ ಮಿಶ್ರಿತ ಮೆಕ್ಕಲು ಮಣ್ಣು ಅಂತ ಆನ್ಸರು ಇದೆ. ಇದರ ಜೊತೆಗೆ ಮಣ್ಣುಗಳಲ್ಲಿ ವೆರೈಟಿ ಮಣ್ಣುಗಳು ಒಂದೊಂದು ಪ್ರದೇಶಕ್ಕೆ ತಕ್ಕಂತೆ ಹೋಗ್ತವೆ. ಸೊ ಅಲ್ಲಿನ ಬೆಳೆಗಳು ಸಹ ಕೆಲವೊಂದು ಬೆಳೆಗಳಿಗೆ ಭತ್ತ ಅಂತ ನಾವು ನೋಡಿದಾಗ ಮತ್ತು ಹತ್ತಿ ಮಾತ್ರ ಕಪ್ಪು ಮಣ್ಣು ಅಂತ ಡೈರೆಕ್ಟಾಗಿ ಹೇಳ್ಬೋದು. ಎಲ್ಲ ಕಡೆನೂ ಅದೇ ಒಂದು ಮೆನ್ಷನ್ ಮಾಡ್ತಾರೆ. ಬಟ್ ಈ ಕೆಂಪು ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಈ ಒಂದು ಬೆಳೆಗಳಿಗೆ ತಕ್ಕಂತೆ ಆ ರಾಜ್ಯಕ್ಕೆ ತಕ್ಕಂತೆ ಕೊಡ್ತಾ ಹೋಗ್ತಾರೆ. ಭತ್ತನ ಎಲ್ಲೆಲ್ಲಿ ಬೆಳೀತಾರೆ ಅಂತ ಹೇಳ್ತಾರೆ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇದೇ ಪ್ರದೇಶ ಅಂತ ಹೇಳಲ್ಲ, ಒಂದು 4-5 ರಾಜ್ಯಗಳನ್ನು ಮೆನ್ಷನ್ ಮಾಡಿ ಹೇಳ್ತಾರೆ. ಸೊ ಹಾಗಾಗಿ ಈ ಮಣ್ಣುಗಳ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ.
ನೆಕ್ಸ್ಟ್ ದ್ವಿದಳ ಧಾನ್ಯಗಳನ್ನು ಒಂದರ ನಂತರ ಮತ್ತೊಂದನ್ನು ಬೆಳೆಯುವುದನ್ನು ಏನೆಂದು ಕರೆಯುವರು? ಪರ್ಯಾಯ ಬೆಳೆ, ಸ್ಥಳಾಂತರ ಬೇಸಾಯ, ಸಾಂದ್ರ ಬೇಸಾಯ, ಜೀವನಾಧಾರ ಬೇಸಾಯ. ಸೊ ಇದಕ್ಕೆ ಆನ್ಸರ್ ಬಂದು ಪರ್ಯಾಯ ಬೆಳೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಾರ್ಟ್ 1 ಭಾಗ 1ರಲ್ಲಿ 150 ಕ್ವಶನ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು 100 ಕ್ವಶನ್ಸು ಪಾರ್ಟ್ 2. ಏನೇ ಡೌಟ್ಸ್ ಇರೋ ಅಥವಾ ಏನೇ ಒಂದು ಮಿಸ್ಟೇಕ್ಸ್ ಇರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೂ ಮೊದಲೇ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಯಾವುದಂತ ಅಂದರೆ ಕರೆಂಟ್ ಅಫೇರ್ಸ್ದು. ಅದ್ರಲ್ಲಿ ಸೌಂಡೇ ಇಲ್ಲ, ಬಟ್ ಯಾರೂ ಮೆನ್ಷನ್ ಮಾಡಿಲ್ಲ, ಕಮೆಂಟು ಮಾಡಿಲ್ಲ, ನನಗೂ ಗೊತ್ತೇ ಆಗಿರಲಿಲ್ಲ. ಆಮೇಲೆ ನೋಡಿದ್ಮೇಲೆ ಗೊತ್ತಾಯಿತು. ಮತ್ತು ಇನ್ನೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು, ಯಾವುದೋ ಲೈವ್ ಹೋಗಿದ್ದು, ಅಲ್ಲಿ ಡಬಲ್ ಸರಿ ವಾಯ್ಸ್ ರೆಕಾರ್ಡ್ ಆಗಿದೆ. ಅದನ್ನು ಸಹ ಯಾರು ಕಮೆಂಟ್ ಬಾಕ್ಸಲ್ಲಿ ಹಾಕಿಲ್ಲ, ಸುಮ್ಮನೆ ನೋಡಿದ್ದಾರೆ ಬಿಟ್ಟಿದ್ದಾರೆ. ದಯವಿಟ್ಟು ಏನೇ ಮಿಸ್ಟೇಕ್ಸ್ ಇದ್ರೆ ಅದು ನಮಗೆ ಗೊತ್ತಿದೆ, ನಮ್ಮ ಅರಿವಿಗೆ ಇಲ್ಲದೇ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.